ಹಾಯ್, ಗುಡ್ ಮಾರ್ನಿಂಗ್. ಮಾರ್ನಿಂಗ್ 10:30 ಆಯಿತು. ಆಫ್ಟರ್ನೂನ್ ಆಗ್ತಾ ಬಂತು. ಮಕ್ಕಳೆಲ್ಲ ಮಗ ಸ್ಕೂಲಿಗೆ ಹೋದ ನಂತರ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ವೀಡಿಯೋ. ಸೊ ಇಲ್ಲಿ ಸೋಫಾ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಮಕ್ಕಳು ಮನೆಯಿಂದ ಹೋದ ತಕ್ಷಣ ಗೊತ್ತಲ್ಲ ಹೇಗಿರುತ್ತೆ ಅಂತ. ದೊಡ್ಡವನಿನ್ನೂ ಹೋಗಿಲ್ಲ. ಇವತ್ತು ಲಾಸ್ಟ್ ಡೇ ಒಂದು ಫೈನಲ್ ಎಕ್ಸಾಮಿಂದು. ಸೊ ಅವನಿನ್ನೂ ಹೋಗಿಲ್ಲ. ಅವ್ನು ಸ್ವಲ್ಪ ರೆಸ್ಟ್ ತೊಗೋತಾ ಇದ್ದಾನೆ. ಬೆಳಗ್ಗೆ ಬೇಗ ಎದ್ದಿರ್ತಾನಲ್ವ, ಸೊ ಸ್ವಲ್ಪ ಹೊತ್ತು ಮಲಗ್ತೀನಿ ಮಮ್ಮಿ ಅಂತ. ನಂತರ ನಾನಿಲ್ಲಿ ಸೋಫಾ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ನೆಲ ಒರೆಸಿ ಆಮೇಲೆ ಕಿಚನಿಗೆ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. ಇವತ್ತೇನು ಅಂತ ಇನ್ನೂ ಯೋಚನೆ ಮಾಡಿಲ್ಲ. ಬೆಳಗ್ಗೆ ತಿಂಡಿಗೆ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೆ. ಪಾತ್ರೆ ಹಾಗೇ ಇದೆ, ಈಗ ತೊಳಿಬೇಕು. ಇದು ತೊಳೆದಿಟ್ಟು ಮತ್ತಿಲ್ಲಿ ಬೆಡ್ಶೀಟೆಲ್ಲ ನಾನು ಮಲಗಿದ ರೂಮಲ್ಲಿ ಬೆಡ್ಶೀಟನ್ನು ಮಡಿಸಿರಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಏನಂದರೆ 6 o'clock ಕಿಚನಿಗೆ ನುಗ್ಗಿದ್ರೆ 9:30 ತನಕ ಕಿಚನಲ್ಲೇ ಆಗುತ್ತೆ. ಹಾಗಾಗಿ ಹಾಗೆ ಇತ್ತು. ಸೊ ಈಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಒಂದೊಂದು ಸರಿ ಎದ್ದ ತಕ್ಷಣ ಅಲ್ಲೇ ಎಲ್ಲ ಕ್ಲೀನ್ ಮಾಡಿ ಹೋಗ್ತೀನಿ. ಒಂದೊಂದು ಸರಿ ಏನಾಗುತ್ತೆ ಅಂದರೆ ಬಾಕ್ಸಿಗೆ ಮಾಡೋದೇನು ಅಂತ ರಾತ್ರಿಯೇ ಪ್ರಿಪೇರ್ ಆಗಿದ್ದರೆ ನಂಗೆ ಅಷ್ಟು ಟೆನ್ಷನ್ ಆಗೋಲ್ಲ. ಇಲ್ಲ ಅಂದರೆ ಬೇಗ ಮಾಡಲಿ ಅಂತೇಳಿ ಎದ್ದು ಹೋಗ್ಬಿಡ್ತೀನಿ ಬೇಗ. ಸೊ ಹಾಗಾಗಿ ಇಲ್ಲಿ ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡೆ ನಂದು ಕೂಡ ಬೇಗ. ಏನು ಮಾಡಿದ್ರಿ ನಿಮ್ಮನೆಲ್ಲೆಲ್ಲ ತಿಂಡಿ ಇವತ್ತು? ನಾನು ಆ್ಯಕ್ಚುಲಿ ಇವತ್ತು ಮಧ್ಯಾಹ್ನಕ್ಕೆ ಏನು ಸ್ವಲ್ಪ ಕಿಚಡಿ ಟೈಪ್ ಮಾಡಿಕೊಂಡೆ. ಯಾಕೆಂದರೆ ನನ್ನ ದೊಡ್ಡ ಮಗನಿಗೆ ಸ್ವಲ್ಪ ಬಾಯಲ್ಲೇನೋ ನೋವು ಥರ ಆಗ್ತಾಯಿದೆ ಅಂತೆ ಹೀಟಿಗೆ. ಸೊ ಹಾಗಾಗಿ ಅವನಿಗೆ ಜಾಸ್ತಿ ಏನು ಖಾರ ಗೀರ ಹಾಕ್ದೆ ಇದು ಮಾಡಿದೆ. ಮತ್ತು ಮಕ್ಕಳೆಲ್ಲ ಹೋದ್ಮೇಲೆ ನಾನು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಮೇಲೆ ಬಂದೆ ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಹೇಳಿ. ನಾನು ಸ್ವಲ್ಪ ಬಿಸಿಲಲ್ಲಿ ಕೂತಂಗಾಗುತ್ತೆ, ಚಳಿ ಬಿಸಿಲಲ್ವ, ಈಗ ಮಳೆನೂ ನಿಂತು ಹೋಗಿದೆ. ಸೊ ಇವ್ರ ಜೊತೆ ಆಟ ಆಡ್ತಾ ಇದ್ದೆ ನನ್ನ ಮಕ್ಕಳ ಜೊತೆ. ಸೊ ಅವ್ರು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಅಲ್ಲಿ ಸಿಂಟೆಕ್ಸ್ ತುಂಬಿದ ನೀರಲ್ಲೇ ಆಟ ಆಡ್ತಾಯಿದ್ರು. ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಬಿಟ್ಟೆ, ಬಿಸಿಲು ಇತ್ತಲ್ವ. ಸೊ ತುಂಬ ಖುಷಿ ಅವರಿಗೆ. ನೀನು ನಮ್ಮ ಜೊತೆ ಆಟ ಆಡು ಅಂತ ಹೇಳಿ. ಇವರಿಬ್ಬರು 1 ವರ್ಷಕ್ಕೆ ಡಿಫ್ರೆನ್ಸ್ ಅಷ್ಟೇ. ಸೊ ಹಾಗಾಗಿ ತುಂಬ ಖುಷಿಯಾಗುತ್ತೆ ಇವ್ರ ಜೊತೆ ಆಟ ಆಡ್ತಾಯಿದ್ರೆ. ನಂದು ಜಾಸ್ತಿ ಹೊತ್ತು ಇವ್ರ ಜೊತೆಲೇ ಕಳೆಯುತ್ತೆ, ಖುಷಿಯಾಗುತ್ತೆ. ಸೊ ನಾನು ಅವ್ರ ಜೊತೆ ಆಟ ಆಡಿದೆ ಸ್ವಲ್ಪ ಹೊತ್ತು. ನೋಡಿ ಇಲ್ಲಿ ನೀರು ಸಿಕ್ಕಿದ್ರೆ ಮಕ್ಕಳದೊಂದು ಖುಷಿ ಅಂದರೆ ಅದು ಸಿಂಟೆಕ್ಸ್ ತುಂಬಿತ್ತು ಸ್ವಲ್ಪ ನೀರು, ಅದರಲ್ಲಿ ಆಟ ಆಡ್ತಾ ಇರೋದು. ಇನ್ನೂ ಆಟ ಆಡ್ತೀನಿ ಅಂದರು, ಮತ್ತೆ ಶೀತ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋದೆ ನಾನು. ಬನ್ನಿ ಅಂತ ಹೇಳಿದರೆ ಬರ್ತಿಲ್ಲ ನೋಡಿ, ಮತ್ತೆ ಅಲ್ಲಲ್ಲೇ ಹೋಗ್ತಾ ಇರೋದು. ನನಗೂ ಟೈಮ್ ಪಾಸ್ ಆಯಿತು. ಸ್ವಲ್ಪ ಬಿಸಿಲು ಇತ್ತಾ, ಖುಷಿ ಆಗ್ತಾಯಿತ್ತು. ಮತ್ತು ಬಂದು ಈ ಕಡೆ ಸ್ವಲ್ಪ ಹೊತ್ತು ಕೂರಿಸ್ದೆ ಬಿಸಿಲಲ್ಲಿ ಒಣಗಲಿ ಅಂಥೇಳಿ. ಚಂಡಿಯಾಗಿದ್ದರು ಇಬ್ಬರೂ. ಖುಷಿ ಅಂದರೆ ಖುಷಿ, ಮಕ್ಕಳು ಖುಷಿ ನೋಡೋಕ್ಕೆ ಒಂಥರ ಚಂದ. ಇನ್ನೊಂದು ಚಿಕ್ಕದಿದೆ, ಪುಟ್ಟ ಪಾಪು ಇದೆ, 4 months 4-5 months ಆಗ್ತಾ ಬಂತು. ಖುಷಿನೇ ಖುಷಿ ನೋಡಿ. ಇದೆಲ್ಲ ನೋಡ್ತಾ ಇದ್ರೆ ಏನೂ ಬೇಡ ಅನಿಸುತ್ತೆ, ಕೆಲಸನೂ ಬೇಡ, ಅಡುಗೆನೂ ಬೇಡ, ಏನೂ ಬೇಡ ಅಂತ. ನೋಡಿ ಇಲ್ಲಿ ಮತ್ತು ಒಳಗಡೆ ಬರೋಕ್ಕೆ ಹೇಳ್ತಿಲ್ಲ. 1.5 hour ಹೀಗೆ ಆಟ ಆಡ್ತಾಯಿದ್ರು. ನೆಕ್ಸ್ಟ್ ನಾನು ಮನೆ ಒಳಗೆ ಬಂದೆ. ಅಷ್ಟೊತ್ತಿಗಾಗಲೇ ನನ್ನ ಮಗ ಹೊರಟ. ಅದೇ ಹೇಳಿದ್ನಲ್ಲ, ಲೈಟಾಗಿ ಬೇಳೆಕಾಳೆಲ್ಲ ಹಾಕಿ ಒಂದು ಮೆಣಸಿನ್ಕಾಯಿ ಏನೋ ಹಾಕ್ತೆ, ಒಂದು ಕಿಚಡಿ ಮಾಡಿಕೊಟ್ಟೆ ಅವ್ನಿಗೆ. ಇವತ್ತು ಫೈನಲ್ ನೋಡಿ, ನಾನು ಅದೇ ತಿಂತಾಯಿದ್ದೀನಿ. ಮಕ್ಳಿಗೆ ಏನು ಮಾಡ್ತೀನೋ ನಾನು ಅದೇ ತಿಂತೀನಿ. ಟೇಸ್ಟು ಇತ್ತು ತುಂಬಾ. ಎಲ್ಲ ಹಾಕಿದ್ದೆ, ಬಟ್ ಹಸಿರು ಮೆಣಸಿನ್ಕಾಯಿನೂ ಹಾಕಲಿಲ್ಲ. ಒಗ್ಗರಣೆಗೆ ಮಾತ್ರ ಒಣಗಿದ ಮೆಣಸಿನ್ಕಾಯಿ ಹಾಕಿ, ಮೆಂತ್ಯ, ಬೇಳೆ, ಇದು ಹೆಸರು ಬೇಳೆ, ಅಕ್ಕಿಯಲ್ಲಿ ಹಾಕಿ, ಮತ್ತು ಒಂದು ಆಲೂಗಡ್ಡೆ ಹಾಕಿ ಮಾಡಿಕೊಟ್ಟೆ. ತಿಂದು ಹೋದ ಅವ್ನು ಲೈಟ್ ಫುಡ್ಡು. ಅಂದರೆ ಅವ್ನಿಗೆ ಖಾರ ಮುಟ್ಟಕ್ಕೆ ಆಗ್ತಿಲ್ಲ, ಒಂದು ಗುಳ್ಳೆ ಆಗಿಬಿಟ್ಟಿದೆ ಬಾಯಲ್ಲಿ ಒಳಗೆ ನಾಲಿಗೆ ಹತ್ರ. ಅದು ಹೀಟಿಗೆ ಆಗುತ್ತಲ್ಲ. ಮತ್ತು ಈವ್ನಿಂಗ್ ಆಯಿತು. ಇನ್ನು ಮಕ್ಕಳು ಬರೋಷ್ಟೊತ್ತಿಗೆ ಏನಾದರೂ ಒಂದು ಹೆಲ್ತಿ ಮಾಡೋಣ ಅನ್ನಿಸ್ತು. ಅದಕ್ಕೋಸ್ಕರ ಸೋರೆಕಾಯ್ದು ಪಾಯಸ ಮಾಡೋಣ ಅಂತ ಹೇಳಿ ಒಂದು ಸ್ವಲ್ಪ ವೆರೈಟಿಯಾಗಿ ಮಾಡೋಣ ಅಂದ್ಕೊಂಡೆ. ಮಾಡ್ತಾರೆಲ್ಲರೂ, ಬಟ್ ನಾನು ಸ್ವಲ್ಪ ಇದು ಗನ್ಸಾಲೆ ಅಕ್ಕಿ ಬರುತ್ತಲ್ಲ ಅದು, ಮತ್ತು ಹೆಸರು ಬೇಳೆ, ಮತ್ತು ಹೆಲ್ತ್ಗೂ ಒಳ್ಳೆಯದು, ಚಿಕ್ಕ ಮಕ್ಕಳಿಗೂ ಒಳ್ಳೆಯದಲ್ವ. ಮತ್ತು ಸ್ವಲ್ಪ 2 ಸ್ಪೂನಷ್ಟು ಮೆಂತ್ಯ ಕಾಳು ಹಾಕಿದೆ. ಮತ್ತು ಸೋರೆಕಾಯಿನ ಚೆನ್ನಾಗಿ ಗ್ರೇಟ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡಿಕೊಂಡು ಬೆಲ್ಲ ಹಾಕಿ ಮಾಡೋಣ ಅಂಥೇಳಿ ತುಪ್ಪ ಎಲ್ಲ ಹಾಕಿ ಚೆನ್ನಾಗಿರುತ್ತೆ.
ಸೊ ಅದು ಹೆಲ್ತಿ ಕೂಡ. ಈಗ ಸ್ಕೂಲ್ ಬಿಟ್ಟು ಬೆಳಗ್ಗಿಂದ ಮಕ್ಕಳು ಸ್ಕೂಲಲ್ಲಿದ್ದಾರೆ, ಬರ್ಬೇಕಾದ್ರೆ ಏನಾದ್ರು ಒಂದು ಮಾಡಬೇಕಲ್ಲ. ಬಿಸ್ಕೆಟು ಬನ್ನು ಅದೆಲ್ಲ ಎಷ್ಟಾದರೂ ಅಷ್ಟೇ ತಾನೇ, ಮನೇಲಿ ಮಾಡೋದೇ ಒಂಥರ ಹೆಲ್ದಿ. ಎನಿ ಟೈಮ್ ಮಾಡೋಕ್ಕಾಗಲ್ಲ, ಮನಸ್ಸಿರಲ್ಲ, ಮಾಡೋದಿದ್ರೆ ಮಾಡ್ಬೋದು. ಬಟ್ ಮಕ್ಕಳು ಚಿಕ್ಕ ಪುಟ್ಟ ಮಕ್ಕಳು ನಮ್ಮ ಮನೇಲಿ ಇದೆಯಲ್ಲ, ಅವಕ್ಕೂ ತುಂಬ ಒಳ್ಳೇದು ಇದೆಲ್ಲ. ಸೊ ತುಂಬ ಸ್ಮೂತಾಗಿ ಆಗೋದ್ರಿಂದ ಚೆನ್ನಾಗಿ ತಿಂತಾರೆ ಮಕ್ಕಳು, ಮಾಡಿಕೊಡೋದ್ರಿಂದ ಏನೋ ಒಳ್ಳೆಯದೇ. ಸೊ ಹಾಗಾಗಿ ಮಾಡೋಣ ಅಂಥೇಳಿ ರೆಡಿ ಮಾಡಿಕೊಂಡೆ. ಸೊ ಇದೆಲ್ಲ ಏನಂದರೆ ಮಂಗಳೂರು ಕಡೆ ಎಲ್ಲ ಇಂಥ ರೆಸಿಪಿ ಜಾಸ್ತಿ, ಎಸ್ಪೆಷಲಿ ಬೇರೀಸಲ್ಲಿ ಇದು 100% ಮಾಡೇ ಮಾಡ್ತಾರೆ ಎಲ್ಲರೂ. ನಾನೇ ಅಂತ ಏನಲ್ಲ, ನಾನೇ ಏನು ಸ್ಪೆಷಲಾಗಿ ಮಾಡ್ತೀನಿ ಅಂತಲ್ಲ, ಮಾಡೋದ್ರಲ್ಲಿ ಒಂದು ವಿಧಾನ ಸ್ವಲ್ಪ ಚೇಂಜ್ ಇರುತ್ತೆ. ಸ್ವಲ್ಪ ಜನ ಮೆಂತ್ಯ ಹಾಕಲ್ಲ, ಸ್ವಲ್ಪ ಜನ. ನಾನು ಅಂದರೆ ಹೆಲ್ತಿಗೆ ಏನು ಸರಿ ಅನಿಸುತ್ತೆ, ಮಕ್ಕಳಿಗೆ ಯಾವುದು ಹೆಲ್ದಿಯಾಗಿರುತ್ತೆ ಅಂಥದ್ದೇ ಹಾಕಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ನನಗೆ ಹೊಸ ಫುಡ್ಗಳಕ್ಕಿಂತ ಹಳೆ ಕಾಲದ ಫುಡ್ ತುಂಬ ಇಷ್ಟ ಮಾಡ್ಕೊಳಕ್ಕೆ, ಯಾಕೆಂದರೆ ಹೆಲ್ದಿ ಇರುತ್ತೆ. ಸ್ಪೆಷಲಿ ನೀವು ನೋಡಿರಬೇಕು, ನಾನು ಸಾರು ಮಾಡೋದಾಗಲಿ ಏನಾದರೂ ಮಾಡೋದಿದ್ರೆ ನಾನು ಹೊರಗಡೆ ಮಸಾಲೆಗಳನ್ನ ತುಂಬ ಕಮ್ಮಿನೇ ಯೂಸ್ ಮಾಡೋದು. ನಾನು ಮಾಡೋದೇ ಇಲ್ಲ ಆ್ಯಕ್ಚುಲಿ. ಯಾವಾಗಾದ್ರು ಒಂದು ಸರಿ ಮ್ಯಾಗಿ, ಒಂದು ವೀಕ್ಲಿ ಒನ್ಸ್, ಮತ್ತು ಮಕ್ಕಳು ಅದು ತುಂಬ ಕೇಳಿದರೆ ಮಾತ್ರ ಮ್ಯಾಕ್ರೋನಿ ಇಂಥದ್ದೆಲ್ಲ ತುಂಬ ಕಮ್ಮಿ ಮಾಡೋದು ನಾನು. ಮತ್ತು ಹೊರಗಡೆ ಮಸಾಲೆ ತುಂಬ ಕಮ್ಮಿ. ನಾನು ನನ್ನ ಮಸಾಲೆಗಳೇ ಜಾಸ್ತಿ, ಅದು ಹಳೆ ಕಾಲದ ಮಸಾಲೆಗಳನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ. ನನಗೆ ಅದೇ ಟೇಸ್ಟು ಅಂತಲೂ ಅನಿಸುತ್ತೆ. ಮತ್ತು ತಿನ್ನಬಾರ್ದು ಅಂತಲ್ಲ, ಯಾವಾಗಾದ್ರು ಒಂದು ಸಲ ಅಂಥದ್ದು ಪಿಜ್ಜಾ, ಬರ್ಗರ್ ಇಂಥದ್ದು ಅದನ್ನು ಮಾಡ್ತೀನಿ, ಕೇಕ್ ಹೀಗೆಲ್ಲ. ಬಟ್ ಹಂಗೆ ಅಂತಲ್ಲ, ಇಂಥದ್ದೆಲ್ಲ ಮಾಡಿಕೊಟ್ರೆ ಮಕ್ಳಿಗೂ ಹೆಲ್ದಿ. ಏನಾದರೂ ಒಂದು ಸ್ಕೂಲಿಂದ ಬರ್ಬೇಕಾದ್ರೆ ಟಯರ್ಡಾಗಿರ್ತಾರೆ, ಇದು ತಿಂದರೆ ಮಕ್ಳಿಗೂ ಒಂದು ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಚಿಕ್ಕ ಮಕ್ಕಳು ತಿನ್ಬೋದು ಇದು, ಚಿಕ್ಕ ಪುಟ್ಟ ಮಕ್ಕಳನ್ನ ಬೆಳಗ್ಗೆ ಆಟಾಡ್ತಿದ್ನಲ್ಲ ಆ ಮಕ್ಳಿಗೂ ತುಂಬ ಒಳ್ಳೆಯದು. ಸೊ ಹಾಗಾಗಿ ಇಂಥದ್ದು ಮಾಡಿದ್ರೆ 1-2 ಸ್ಪೂನ್ ತಿಂದರೂ ಸಾಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ಇಂಥದ್ದೆಲ್ಲ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ನಾನಿದ್ದು ರೆಸಿಪಿ ಕೊಡಬೇಕು ಅಂತಲ್ಲ, ನಾನು ಮಾಡ್ತಾಯಿದ್ದೆ. ಸೊ ಹಾಗಾಗಿ ನೀವು ನೋಡಲಿ ಅಂಥೇಳಿ ವಿಡಿಯೋ ಮಾಡಿಕೊಂಡೆ. ಸೊ ಹೀಗೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಪ್ರತಿದಿನ ಹೇಳೋ ಹಾಗೆ, ನಾನು ಒಂದೊಂದು ವೀಡಿಯೋಸ್ ಎಷ್ಟು ಕಷ್ಟಪಟ್ಟು ಮಾಡ್ತೀನಿ ಅಂದರೆ, ಯಾವುದೇ ಒಂದು ಹೆಲ್ಪ್ ಅಂದರೆ, ಇಲ್ಲ ಮಕ್ಕಳು ಹಿಡಿಬೇಕು, ಅವ್ರ ಎಕ್ಸಾಮು, ಅವ್ರು ಓದೋದು ಅವ್ರದ್ರಲ್ಲೇ ಇರ್ತಾರೆ. ಮತ್ತು ಇನ್ನೊಂದೇನೆಂದರೆ, ಒಂದೇ ಒಂದು ಇದು ಟ್ರೈಪಾಡ್ಸ್ ಆಗಲಿ ಅಂಥದ್ದು ಯಾವುದೇ ಒಂದು ಸಾಧನ ಇಲ್ಲದೆ ನಾನು ನಂದು ಈ ಕೆಲಸ ಮಾಡೋದು. ಸೊ ಕಷ್ಟ ಅನಿಸುತ್ತೆ ಒಂದೊಂದು ಸರಿ, ಯಾಕೆ ಅಂದರೆ ಕೈಯಲ್ಲಿ ಇಟ್ಕೊಂಡು ಮಾಡೋಕ್ಕೆ. ಅದಕ್ಕೆ ಒಂದೊಂದು ಸರಿ ಹಿಂಗೆ ಸೈಡಲ್ಲಿ ಇಟ್ಕೊಬಿಡ್ತೀನಿ. ನನಗೆ ಅನ್ಸುತ್ತೆ 4 ಕಡೆಯಿಂದನೂ ಇಡೋ ಥರ ಇರಬೇಕು ಅಂತೆಲ್ಲ ಆಸೆ ಇದೆ. ಬಟ್ ಎಂಥಕ್ಕೂ ನಮ್ಮ ಅರ್ನಿಂಗ್ ಸ್ಟಾರ್ಟ್ ಆದಮೇಲೆ ಮಾಡಬೇಕಲ್ವಾ. ಸೊ ಹಾಗಾಗಿ ನಾನು ಅದ್ರ ವಿಷಯದಲ್ಲೇ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಸೊ ಇಲ್ಲಿ ನಾನು ಎಲ್ಲ ಅಕ್ಕಿ, ಬೇಳೆ, ಹೆಸರುಬೇಳೆ, ಮತ್ತು ಇಲ್ಲಿ ನೋಡಿ, ಒಂದು ಏಲಕ್ಕಿ ಮತ್ತು ಒಂದು ಲವಂಗ ಹಾಕ್ಕೋತೀನಿ, ಮತ್ತು ಮೆಂತ್ಯ, ಮತ್ತೇನು ಕ್ರಷ್ ಮಾಡ್ಕೊಂಡಿರೋ ಸೋರೆಕಾಯಿ ಎಲ್ಲನೂ ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಬೇಯೋಕ್ಕಿಡ್ತೀನಿ. ಬೇಕಿದ್ರೆ ಒಂದು ಸ್ವಲ್ಪ ಉಪ್ಪು ಹೀಗೆ ಈಗಲೇ ಹಾಕ್ಕೊಂಡು, ಸ್ವಲ್ಪ ಅಂದರೆ ಒಂದು ಚಿಟಿಕೆಯಷ್ಟು ಉಪ್ಪು ಬೇಕಾದ್ರೆ ಹಾಕ್ಕೊಂಡಿಡ್ಬೋದು, ಇಲ್ಲಾಂದರೆ ಹಾಗೆ ಬೇಯೋಕ್ಕಿಡ್ಬೋದು. ನಾನೀಗ ಹಾಗೆ ಇಡ್ತಾಯಿದ್ದೀನಿ. ಸೊ ಬೆಲ್ಲ ಹಾಕಿದ್ಮೇಲೆ ಆಮೇಲೆ ಹಾಕೋಣ ಅಂಥೇಳಿ. ಒಂದು ಅಂದರೆ ಎಷ್ಟು ನೀವು ಕ್ವಾಂಟಿಟಿಲಿ ಅಕ್ಕಿ ಇದೆಲ್ಲ ಇಟ್ಟಿದ್ರೆ, ಒಂದು ಗ್ಲಾಸ್ ಇಟ್ಟರೆ ಒಂದು 4 ಗ್ಲಾಸು 5 ಗ್ಲಾಸಷ್ಟು ನೀರಿಟ್ಟರೆ ಚೆನ್ನಾಗಿ ಬೇಯುತ್ತೆ. ಬೇಯೋದಂದರೆ ಅಕ್ಕಿನೂ ಕಾಣಬಾರ್ದು, ಆ ಟೈಪ್ ಇರಬೇಕು. ಮತ್ತು ಬಾಯಿಗೆ ಇದು ಉಂಟಲ್ಲ, ನಾವು ಸೋರೆಕಾಯಿ ಸುಡ್ತಿರ್ತೀವಲ್ವ, ಅದು ಮಾತ್ರ ಸಿಗ್ತಿರಬೇಕು, ತುಂಬ ಟೇಸ್ಟ್ ಆಗುತ್ತೆ. ಇಲ್ಲಿ ಅರ್ಧ ಗಡಿಯಷ್ಟು, ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿ ಹಾಲು ತೆಗೆದು ಹಾಕ್ಬೋದು. ನಾನು ಇದು ಹಾಲು ತೆಗೆದು ಹಾಕಲ್ಲ, ಯಾಕಂದರೆ ಈ ಜಾರು ನಂದು ತುಂಬ ಚೆನ್ನಾಗಿ ರುಬ್ಬುತ್ತೆ, ತುಂಬ ಸ್ಮೂತ್ ಆಗುತ್ತೆ. ಇದು ಮಾಡಬೇಕಂತಲ್ಲ, ಯಾಕಂದರೆ ಫಸ್ಟ್ ನಾನು ಅದೇ ಹೇಳಿದ್ನಲ್ಲ, ಕ್ರಷ್ ಮಾಡ್ಕೋತೀನಿ ಚೆನ್ನಾಗಿ. ಅದನ್ನು ಕ್ರಷ್ ಮಾಡ್ಕೊಂಡು ಆಮೇಲೆ ನೀರು ಹಾಕಿದ್ರೆ ತುಂಬ ಸ್ಮೂತಾಗಿ ಬರುತ್ತೆ. ಫಸ್ಟಿಗೆ ನಾವು ನೀರು ಹಾಕಿಬಿಟ್ರೆ ಚೆನ್ನಾಗಿ ಹೋಗಲ್ಲ. ಇದು ಒಂದು ಟಿಪ್ಸೇ. ಸೊ ಹಾಗಾಗಿ ನಾನು ಯಾವಾಗಲೂ ಇದೊಂದು ಟ್ರೈ ಮಾಡ್ತೀನಿ. ಸೊ ಇಲ್ಲಿ ನಾನು ಸಾರು ಮಾಡ್ಕೊಂಡಿದ್ದೀನಿ ಈಗಷ್ಟೇ. ನಾನು ಅಂದರೆ ನಮ್ಮ ತಮ್ಮನ ಹೆಂಡತಿ ಮಾಡಿಕೊಟ್ರು ಇವತ್ತು. ಅವ್ರು ತುಂಬ ಚೆನ್ನಾಗಿ ಮಾಡಿದರು ಸಾರು. ನೆನ್ನೆ ನನಗೆ ಹಂಗೆ ಮಾಡಿಕೊಡಿ ಅಂತ ಹೇಳಿದೆ. ಸೊ ಹಾಗಾಗಿ ಅವರು ಇದು ಎಂತ ಹೇಳ್ತಾರೆ ಅದಕ್ಕೆ, ಅಲಸಂಡೆ ಕಾಳು ಮತ್ತು ಆಲೂಗಡ್ಡೆ ಹಾಕಿ ಅವ್ರು ಕೇರಳ ಸ್ಟೈಲಲ್ಲಿ ಸಾರು ಮಾಡ್ತಾರೆ, ತುಂಬ ಟೇಸ್ಟ್ ಇತ್ತು. ಅದಕ್ಕೆ ಇವತ್ತು ನನಗೆ ಮಾಡಿಕೊಡಿ ಅದಕ್ಕೆ ಅಂತ ಹೇಳಿ ಮಾಡಿಸ್ಕೊಂಡೆ. ತಮ್ಮನ ಹೆಂಡತಿ ತುಂಬ ಟೇಸ್ಟಾಗಿ ಮಾಡ್ತಾರೆ ಅವ್ರು, ಕೇರಳದವರು. ಸೊ ಹಾಗಾಗಿ ಅವ್ರ ಹತ್ರ ಮಾಡಿಕೊಂಡೆ. ಮತ್ತು ಮಳೆ ಸ್ವಲ್ಪ ಬರೋ ಹಾಗಾಯಿತು. ನಾನು ಮಕ್ಕಳ ಬಟ್ಟೆ ಎಲ್ಲ ತಂದು ಸ್ಟ್ಯಾಂಡಿಗೆ ಹಾಕಿದೆ, ಚಿಕ್ಕ ಮಕ್ಕಳು ಬಟ್ಟೆ ಎಲ್ಲ. ಸೊ ಇಲ್ಲಿ ನೋಡಿ, ನಾನು ಮೇಲೆ ಬಂದೆ, ಸುಮ್ಮನೆ ಯಾಕೋ ಫೋನ್ ಬಂತು ಅಂತನೋ ಏನೋ ಮೇಲೆ ಬಂದೆ ಸ್ಕೂಲಿಂದ. ಸೊ ನೋಡಬೇಕಾದ್ರೆ ನನ್ನ ಕಣ್ಣಿಗೆ ಇದು ಕಾಮನ ಬಿಲ್ಲು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಖುಷಿ ಆಯ್ತು ನನಗೆ, ಅದೇ ನೋಡ್ತಾ ನಿಂತೆ.
ಸೊ ತುಂಬ ಹೊತ್ತು ಇದೇ ನೋಡ್ತಾ ಎಷ್ಟು ನೋಡಿದ್ರೂ ಸಾಲ್ತಿರ್ಲಿಲ್ಲ. ನಾನು ನಿಂತಂಗೆ ಮಾಯವಾಯ್ತದು, ಒಂದೇ ಕಡೆ ಇತ್ತು. ಸೊ ಮಳೆ ಬಂದು, ಮಳೆ ಅಂದರೆ ಅಂಥ ಮಳೆ ಬರಲಿಲ್ಲ, ಒಂದು ಬಿಸಿಲು ಜೊತೆ ಒಂದು ಮಳೆ ಬರುತ್ತಲ್ಲ ಆ ಮಳೆ ಬಂತು. ಸೊ ಎಷ್ಟು ಚೆನ್ನಾಗಿ ಕಾಣ್ತದೆ. ಅದೆಷ್ಟು ಕಲರ್ ಇದೆ ನೋಡಿ, ಬ್ಲೂ ಇದೆ, ಯೆಲ್ಲೋ ಇದೆ, ಆರೆಂಜ್ ಇದೆ, ಮತ್ತು ಯಾವುದೋ ಒಂದು ಇನ್ನೊಂದು ವೈಟ್ ಕಲರ್ ಥರ ತುಂಬ ಚೆನ್ನಾಗಿದೆ. ಫಸ್ಟ್ ಮಾತ್ರ ನಾನು ನೋಡಿದಾಗ ನನಗೆ ಕೇಸರಿ ಬಿಳಿ ಹಸಿರು ಟೈಪಲ್ಲಿ ಕಾಣ್ದು. ಎಷ್ಟು ಚೆನ್ನಾಗಿದೆ ನೋಡಿ ವೆದರು. ಎನಿ ಟೈಮ್ ಇಲ್ಲಿ ತೋರಿಸ್ತಾಳೆ ಅಂತ ಅಂದ್ಕೋಬೇಡಿ, ನನಗೆ ತುಂಬ ಖುಷಿಯಾಗುತ್ತೆ. ಅದಕ್ಕೆ ನಾನು ಇಲ್ಲಿ ಬಂದು ತೋರಿಸೋದು, ನಾನು ಇಲ್ಲಿರೋದು. ಅಷ್ಟು ಚೆನ್ನಾಗಿ ಅನಿಸುತ್ತೆ. ಅದು ಬೇರೆಯವ್ರ ಮನೆ ಮಾಡಿದ ಮೇಲೆ ನಂಗೆ ಗೊತ್ತಿಲ್ಲ. ನನ್ನ ಈ ಪ್ಲೇಸ್ ಇದೆಯಲ್ಲ, ನಾನು ಮಂಗಳೂರಲ್ಲಿದ್ದಾಗ ಕೂಡ ಯಾರ್ದಾದ್ರೂ ಸ್ಟೇಟಸಲ್ಲಿ ಆ ಪ್ಲೇಸ್ ಕಾಣ್ತಾ ಇದ್ರೆ ನಂಗೆ ತುಂಬ ಬೇಜಾರಾಗೋದು. ಮತ್ತು ಇಲ್ಲಿ ಬಂದೆ ನೋಡಿ ಹೆಂಗಾಗಿದೆ, ಸ್ಮೂತಾಗಿ ಬೇಯ್ತು ನೋಡಿ. ಒಂದು 4 ವಿಷಲ್ ಮಾಡ್ಕೊಂಡಿದ್ದೆ, ಅದು ಸಿಮ್ಮಲ್ಲಿ ಇಟ್ಟು ಮಾಡ್ತೀನಿ ನಾನು. ಸೊ ನೋಡಿ ನಾನು ಅಷ್ಟು ಹಾಕಿದ್ನಲ್ಲ ಹೆಂಗಾಗಿದೆ ನೋಡಿ. ಇದಕ್ಕೀಗ ತೆಂಗಿನಕಾಯಿನ ರುಬ್ಬಿಟ್ಟಿದ್ನಲ್ಲ, ತೆಂಗಿನಕಾಯಿ ಮತ್ತು ಏಲಕ್ಕಿ ಮತ್ತು ಸೋಂಪು ಹಾಕಿ ರುಬ್ಬಿಟ್ಟಿದ್ನಲ್ಲ, ಅದನ್ನ ಮಿಕ್ಸ್ ಮಾಡಿಕೊಂಡೆ. ಅದಕ್ಕೆ ಎಷ್ಟು ಕ್ವಾಂಟಿಟಿ ನೀರು ಬೇಕು ಅಂತ ಅನಿಸುತ್ತೋ, ಸ್ವಲ್ಪ ಗಟ್ಟಿನೇ ಇರಲಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ಅನ್ನೋದಕ್ಕಿಂತ, ತುಂಬ ಟೇಸ್ಟು ಅನ್ನೋದಕ್ಕಿಂತ ಹೆಲ್ದಿ, ತುಂಬ ಹೆಲ್ದಿ. ಅಂದರೆ ಒಳ್ಳೆ ವಸ್ತುನೇ ಹಾಕಿರ್ತೀವಲ್ವ, ಸೊ ಹಾಗಾಗಿ. ಸೊ ಒತ್ತಿ ಹೇಳ್ತೀನಿ ಅಂತಲೂ ಬೋರ್ ಆಗಬೇಡಿ. ನನಗದು ತುಂಬ ಇಷ್ಟ ಆಗುತ್ತೆ ಇಂಥ ವಸ್ತುಗಳೆಲ್ಲ ತಿನ್ನಲಿಕ್ಕೂ ತಿನ್ನಿಸ್ಲಿಕ್ಕೂ ಮಕ್ಳಿಗೆ. ನಾನು ತಿನ್ನೋದು ಸ್ವಲ್ಪ ಕ್ವಾಂಟಿಟಿ, ಬಟ್ ಮಕ್ಕಳು ತಿನ್ಬೇಕಾದ್ರೆ ನಂಗೆ ಖುಷಿಯಾಗುತ್ತೆ, ಮಕ್ಕಳಾಗಲಿ ಬೇರೆಯವರಾಗಲಿ. ಸೊ ಇಲ್ಲಿ ಬೆಲ್ಲ ಹಾಕ್ಕೊಂಡೆ. ಬೆಲ್ಲ ಹಾಕ್ಕೊಂಡು ಈಗ ನೋಡಿ ಚೆನ್ನಾಗಿ ಒಂದು ಕುದಿ ಬರಲಿ. ನಂತರ ಇದೆಲ್ಲ ಹೇಳೋದಲ್ಲ, ಇದು ನಿಜವಾಗ್ಲೂ ಹಳೆ ಕಾಲದ ನಮ್ಮ ಅಜ್ಜಿ ಎಲ್ಲ ಮಾಡೋರು. ನಾನು ಸ್ಕೂಲಿಗೆ ಬೇಕಾದ್ರೆ ಚಿಕ್ಕವಳು, ನಾನು ಅಜ್ಜಿ ಜೊತೆನೇ ಬೆಳೆದಿರೋದು, ಅಜ್ಜಿನೇ ನನ್ನ ಸಾಕಿರೋದು. ಸೊ ಅವ್ರು ಮಾಡೋರು, ಅದು ಅಷ್ಟೇ ಟೇಸ್ಟಾಗಿರೋದು. ಈಗ ಅಷ್ಟೇ ಟೇಸ್ಟ್ ಅನಿಸಿಲ್ಲ ಅಂದ್ರೂ ಮಾಡೋದ್ರಲ್ಲಿ ಆ್ಯಕ್ಚುಲಿ ನನ್ನ ಹತ್ರ ಇದಂಥ ನಟ್ಸ್ ಕಮ್ಮಿ ಇತ್ತು. ಇದಂಥ ಬಾದಾಮಿ ಎಷ್ಟಿದೆಯೋ ಅಷ್ಟೆಲ್ಲ ಹಾಕಿ ಮಾಡಿದೆ. ಖಾಲಿಯಾಗಿದೆ ಎಲ್ಲ, ಇನ್ನೆಲ್ಲ ತರಬೇಕು ರೇಷನ್. ಸೊ ಹಾಗಾಗಿ ತುಪ್ಪ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಇದು ಮಾಡಬೇಕಂತಿಲ್ಲ, ಹಂಗೆ ತಿನ್ಬೋದು. ಬಟ್ ಇದೊಂದು ಮೇಲಿಗೊಂದು ಗಾರ್ನಿಷಿಂಗಿಗೆ ಅಂತ ಹೇಳಿ ಹಾಕ್ಕೊಂಡೆ. ಏನಿದೆಯೋ ಅದನ್ನು ಹಾಕ್ಕೊಂಡೆ. ಇದು ಹಾಕ್ದೇನೂ ಕೂಡ, ತುಪ್ಪ ಹಾಕ್ದೇನೂ ಕೂಡ ಹಾಗೆ ತಿನ್ನಲಿಕ್ಕೂ ಟೇಸ್ಟ್. 90% ಜನ ಹಾಗೆ ತಗೊಳ್ತಾರೆ. ಸೊ ತುಂಬ ಟೇಸ್ಟಾಗಿತ್ತು, ತುಂಬ ಚೆನ್ನಾಗಿತ್ತು. ಬಿಸಿಯಾಗಿ ಸರ್ವ್ ಮಾಡಿದೆ, ಮಕ್ಕಳೆಲ್ಲ ತಿಂದರು. ಹಂಗೆ ಅದು ವೀಡಿಯೋ ಮಾಡೋಕ್ಕೆ ಮರ್ತು ಹೋಯಿತು. ಇದು ಕೆಳಗೆ ತಮ್ಮನ ಮನೆಗೆ ಕಳಿಸೋಕ್ಕೆ ಅಂತ ಹೇಳಿ ಗಾರ್ನಿಷ್ ಮಾಡಿ ಕಳಿಸ್ದೆ. ಸೊ ಮತ್ತು ಈವ್ನಿಂಗ್ ಆಯಿತು, ಹೆಂಗೂ ಸಾಯಂಕಾಲ ಆಯಿತು. ಇನ್ನೇನು ನಾನು ಮಕ್ಕಳು ಒಂದು ಸ್ವಲ್ಪ ಕೆಳಗೆ ತನಕ ಹೋಗ್ತೀವಿ ನಮಾಜ್ ಮುಗಿಸ್ಕೊಂಡು. ಹಾಗೆ ಹೋಗಿ ಒಂದು ರೌಂಡ್ ಹೊಡ್ಕೊಂಡು ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬಂದ್ವಿ, ನಾನು ಮಕ್ಕಳೆಲ್ಲ. ಸೊ ಇವತ್ತು ಕ್ರಿಕೆಟ್ ಇದೆ ಅಂತ ಹೇಳಿ ನನ್ನ ಮಗ ತುಂಬ ಅರ್ಜೆಂಟ್ ಮಾಡ್ತಾಯಿದ್ದ, ತುಂಬ ಎಕ್ಸೈಟ್ಮೆಂಟ್ ಇತ್ತು. ಅದಕ್ಕೆ ಬೇಗನೆ ಮನೆಗೆ ಬಂದ್ವಿ. ನನ್ನ ಚಾನಲ್ ಇಷ್ಟ ಆಗ್ತಾಯಿದ್ರೆ, ನನ್ನ ರೆಸಿಪೀಸ್ ಇಷ್ಟ ಆಗ್ತಾಯಿದ್ರೆ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ತಪ್ಪುತ್ತೆ ಮಾತಾಡ್ಬೇಕಾದ್ರೆ, ಈಗ ಯಾಕೋ ಗೊತ್ತಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಅಂತಲೂ ಕೂಡ ಹೇಳಿ. ನನ್ನಿಂದ ಏನಾದರೂ ತಪ್ಪು ನಿಮ್ಗೆ ಅನಿಸ್ತಾ ಇದ್ದರೆ, ನಮ್ಮ ಮಾವನ ಅಂಗಡಿ ಅದು, ಸೊ ಅನ್ನಿಸ್ತಾ ಇದ್ದರೆ ಅದು ಕೂಡ ಹೇಳಿ. ನೀವು ಹಿಂಗೆ ಮಾಡ್ತಾ ಇರೋದು ಸರಿ ಇಲ್ಲ, ಹಿಂಗೆ ಮಾಡಿ ಅಂತ ಹೇಳಿ. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್. ತುಂಬ ಕತ್ಲೆ ಇದೆ. ಬಾಯ್ ಎವ್ರಿವಾನ್.